ನಮಸ್ಕಾರ. ಹುಟ್ಟಿನಿಂದ ಮರಣದವರೆಗೆ ನಮ್ಮ ಬದುಕಿನ ಪಯಣದಲ್ಲಿ ಸಾವಿರಾರು ಜನರು ಬರುತ್ತಾರೆ, ಹೋಗುತ್ತಾರೆ. ಕೆಲವರು ಸಂಬಂಧಿಕರಾಗಿ, ಇನ್ನೂ ಕೆಲವರು ಸ್ನೇಹಿತರಾಗಿ, ಮಗದಷ್ಟು ಜನರು ಪ್ರೀತಿ ಪಾತ್ರರಾಗಿ ನಮ್ಮ ಜೊತೆ ಹೆಜ್ಜೆ ಹಾಕುತ್ತಾರೆ. ಆದರೆ ಬದುಕಿನ ಪ್ರತಿಯೊಂದು ಸುಖ ದುಃಖದಲ್ಲೂ ಕೊನೆಯ ಗಳಿಗೆಯವರೆಗೂ ನಿಮ್ಮ ಜೊತೆ ಯೋಚಿಸುತ್ತಾ, ಪ್ರತಿಕ್ರಿಯಿಸುತ್ತಾ ಉಳಿಯುವ ಏಕೈಕ ಸಂಬಂಧ ಯಾವುದು ಗೊತ್ತಾ? ಇಂದು ನಾವು ಜಗತ್ತಿನ ಅತ್ಯಂತ ಸುಂದರವಾದ ಮತ್ತು ಆಳವಾದ ಸಂಬಂಧದ ಬಗ್ಗೆ ಮಾತನಾಡಲಿದ್ದೇವೆ. ಈ ವಿಡಿಯೋವನ್ನು ಪ್ರಶಾಂತವಾಗಿ ಕುಳಿತು ಕೊನೆಯವರೆಗೂ ಆಲಿಸಿ. ನಿಮ್ಮ ಅಂತರಾಳದ ಧ್ವನಿಯನ್ನು ಕಂಡುಕೊಳ್ಳಿ. ಆ ಏಕೈಕ ಸಂಬಂಧ ಬೇರೆ ಯಾವುದೂ ಅಲ್ಲ, ನಿಮ್ಮೊಂದಿಗೆ ನಿಮಗಿರುವ ಸಂಬಂಧ. ನಾವು ಜಗತ್ತಿನ ಪ್ರತಿಯೊಬ್ಬರನ್ನು ಅರ್ಥ ಮಾಡಿಕೊಳ್ಳಲು ಓಡಾಡುತ್ತೇವೆ. ಬೇರೆಯವರನ್ನು ಖುಷಿಪಡಿಸಲು ನಮ್ಮ ಸಂತೋಷವನ್ನು ತ್ಯಾಗ ಮಾಡುತ್ತೇವೆ. ಆದರೆ ದಿನದ ಕೊನೆಯಲ್ಲಿ ಕತ್ತಲಾದಾಗ ನಿಮ್ಮ ಕಣ್ಣೀರು ಒರೆಸಲು, ನಿಮ್ಮ ಗಾಯಗಳಿಗೆ ಮದ್ದಚ್ಚಲು, ಸಾಂತ್ವನ ಹೇಳಲು ನಿಮ್ಮ ಜೊತೆ ಇರುವುದು ನಿಮ್ಮ ಮನಸ್ಸು, ಆತ್ಮ ಮಾತ್ರ. ನಾವು ಹುಟ್ಟುವಾಗ ಒಂಟಿಯಾಗೇ ಬಂದೆವು, ಹೋಗುವಾಗಲೂ ಒಂಟಿಯಾಗೇ ಹೋಗುತ್ತೇವೆ. ಮಧ್ಯದ ಈ ಪಯಣದಲ್ಲಿ ನಮ್ಮನ್ನು ನಾವು ಪ್ರೀತಿಸುವುದು ಎಷ್ಟು ಮುಖ್ಯ ಎನ್ನುವುದನ್ನು ಮರೆತೇ ಬಿಡುತ್ತೇವೆ. ನೀವು ನಿಮ್ಮನ್ನು ಹೇಗೆ ಗೌರವಿಸುತ್ತೀರೋ, ಜಗತ್ತು ನಿಮ್ಮನ್ನು ಹಾಗೆಯೇ ನೋಡುತ್ತದೆ. ಬೇರೆಯವರಿಗೆ ತಮ್ಮತನವನ್ನು, ನಮ್ಮ ನೆಮ್ಮದಿಯನ್ನು ಅತಿಯಾಗಿ ಬಿಟ್ಟುಕೊಟ್ಟಾಗ ನಮಗೆ ಸಿಗುವುದು ನಿರಾಶೆ ಮತ್ತು ಶೂನ್ಯತೆ ಮಾತ್ರ. ನಿಮ್ಮನ್ನು ನೀವು ಪ್ರೀತಿಸುವುದು ಅಹಂಕಾರವಲ್ಲ, ಅದು ಆತ್ಮಗೌರವ. ಯಾರೋ ಒಬ್ಬರು ನಮ್ಮನ್ನು ಬಿಟ್ಟು ಹೋದಾಗ ಬದುಕು ಮುಗಿಯುವುದಿಲ್ಲ. ಆದರೆ ಬೇರೆಯವರ ಅಭಿಪ್ರಾಯಗಳಿಗೆ ಹೆದರಿ ನಮ್ಮತನವನ್ನು ನಾವೇ ಕಳೆದುಕೊಂಡಾಗ ಬದುಕಿನ ನಿಜವಾದ ಅರ್ಥವೇ ಹೊರಟು ಹೋಗುತ್ತದೆ. ನೀವು ನಿಮ್ಮ ಬೆಸ್ಟಿ ಆದಾಗ ಜಗತ್ತಿನ ಯಾವುದೇ ಒಂಟಿತನವು ನಿಮ್ಮನ್ನು ಸೋಲಿಸಲು ಸಾಧ್ಯವಿಲ್ಲ. ಆದ್ದರಿಂದ ಪ್ರತಿದಿನದ ಜಂಜಾಟದ ಮಧ್ಯೆ ಕನಿಷ್ಠ 10 ನಿಮಿಷಗಳ ಕಾಲ ನಿಮಗಾಗಿ ಸಮಯ ಕೊಡಿ. ನಿಮ್ಮ ಕನಸುಗಳಿಗೆ, ನಿಮ್ಮ ಇಷ್ಟಗಳಿಗೆ, ನಿಮ್ಮ ಸಣ್ಣ ಸಣ್ಣ ಆಸೆಗಳಿಗೆ ಜಾಗ ಕೊಡಿ. ನಿಮ್ಮ ಅಂತರಾಳದ ಧ್ವನಿಗೆ ಕಿವಿಗೊಡಿ. ನಿಮ್ಮೊಂದಿಗೆ ನೀವು ಸದಾ ಇರಿ, ಏಕೆಂದರೆ ಅದುವೇ ಜಗತ್ತಿನಲ್ಲಿ ಎಂದಿಗೂ ಮರೆಯದ, ಕೊನೆಯವರೆಗೂ ಉಳಿಯುವ ಏಕೈಕ ನಿಶ್ಚಲವಾದ ಸಂಬಂಧ. ಇದು ಅಂತರಾಳದ ಆಳದಿಂದ ಮೂಡಿದ ಬದುಕಿನ ಸವಿ ಮಾತುಗಳು. ಈ ವಿಚಾರ ನಿಮ್ಮ ಮನಸ್ಸಿನ ಯಾವುದೇ ಮೂಲೆಯನ್ನು ತಟ್ಟಿದ್ದರೆ ನಿಮ್ಮ ಆತ್ಮೀಯರಿಗೆ ಶೇರ್ ಮಾಡಿ. ಚಾನಲನ್ನು ಹಿಂದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.